ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಅಭಿಷೇಕ್. ನಿಮಗೆ ನಾನು ದುರಂಧರ್ ಸಿನಿಮಾ ಬಗ್ಗೆ ಹೇಳೋದಾದರೆ ನೀವು ಆಶ್ಚರ್ಯ ಪಡ್ತೀರಾ. ಯಾಕೆ ಅಂತಂದರೆ ದುರಂಧರ್ ಹೆಸರಲ್ಲೇ ನಾವು ನಿಕ್ ನೇಮ್ ನೋಡ್ಬೋದು. ಏನು ಆ ನಿಕ್ ನೇಮ್ ಅಂದರೆ ದುರಂಧರ್ ಫಿಲಮ್ ಡೈರೆಕ್ಟರ್ ಹೆಸರು ಆದಿತ್ಯ ಧರ್. ಅಂದರೆ ಅವರು ನಿಕ್ ನೇಮ್ ಅಥವಾ ಸರ್ನೇಮ್ ಅಂದರೆ ಏನು ಕೌಟುಂಬಿಕ ಹೆಸರು ಅವ್ರ ತಲಾಂತರದಿಂದ ಬಂದಿದೆ, ಅದನ್ನೇ ಅವ್ರ ಫಿಲಮ್ಗೆ ಇಟ್ಟಿದ್ದಾರೆ. ಹಾಗೆ ನೀವು ನೋಡೋದಾದರೆ ಫಿಲಮು ನಿಮಗೆ ಸ್ಟಾರ್ಟಿಂಗು ಪಾರ್ಟ್ 1 ದುರಂಧರ್ ಅಂತ ಇದೆ. ಆ ದುರಂಧರಲ್ಲಿ ನಮಗೆ 7ರಿಂದ 8 ಚಾಪ್ಟರ್ಸ್ಗಳಿದೆ. 15 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಒಂದೊಂದಕ್ಕೂ ಒಂದೊಂದು ಚಾಪ್ಟರ್ ಅಂತ ಇಟ್ಟಿದ್ದಾರೆ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ನಮಗೆ ಫಿಲಮು ನಮ್ಮ ಕರ್ನಾಟಕ ಥಿಯೇಟರ್ಸ್ಗಳಲ್ಲಿ ನಿಮಗೆ ಕನ್ನಡ ಡಬ್ ನೋಡೋಕ್ಕೆ ಸಿಗೋದಿಲ್ಲ. ಟ್ರೈಲರ್ ಮತ್ತು ಕನ್ನಡ ಡಬ್ ಇದೆ. ಅಂದರೆ ಮೋಸ್ಟ್ಲಿ ಫಿಲಮ್ ಕೂಡ ನಮಗೆ ಟೆಲಿವಿಷನಲ್ಲಿ ನೋಡೋದಾದರೆ, ಅಂದರೆ ನಿಮ್ಮ ಮನೆ ಟಿ ವಿಲಿ ನೋಡೋದ್ರೆ ಕನ್ನಡದಲ್ಲಿ ಬರ್ಬೋದು. ಆದರೆ ನೀವು ಥಿಯೇಟ್ರಲ್ಲಿ ನೋಡೋದಾದರೆ ನಿಮಗೆ ಹಿಂದಿಯಲ್ಲಿ ನೋಡೋಕ್ಕಿದೆ. ಹಾಗೂ ಪಾರ್ಟ್ 1 ಬಂದುಬಿಟ್ಟು ನಮಗೆ NC-17 ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅಂದರೆ ನಾವು ಅದನ್ನು ನಮ್ಮ ಪೇರೆಂಟ್ ಗೈಡೆನ್ಸಿಂದ ನಾವು ನೋಡಬೇಕಾಗುತ್ತೆ. ಚಿಕ್ಕ ಮಕ್ಕಳೆಲ್ಲ ನೋಡೋಕ್ಕಲ್ಲ. ಅದೇ ಪಾರ್ಟ್ 2 ನಮಗೆ G-19 ಅಂತ ಕೊಟ್ಟಿದ್ದಾರೆ. G ಅಂತಂದರೆ ನಮಗೆ ಆಲ್ ಫ್ಯಾಮಿಲಿ, ನಮಗೆ ಚಿಕ್ಕ ಹುಡುಗನಿಂದ ಹಿಡಿದು ದೊಡ್ಡವರವರೆಗೂ ಫಿಲಮ್ಗಳನ್ನ ನೋಡ್ಬೋದು ಅನ್ನೋ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆದರೆ ಪಾರ್ಟ್ 1 ಅಂಥ ಸೀನ್ ಎಲ್ಲ ಇಲ್ಲ, ನೀವು ನೋಡದೇ ಇರೋಂಥದ್ದು ಎಲ್ಲ ಕ್ಲೀನಾಗಿದೆ. ಆದರೂ ಯಾಕೆ NC-17 ಅಂತ ನಮಗೆ ಒಂದು ಲೈಸೆನ್ಸ್ ಅಂತ ಫಿಲಮಿಗೆ ಕೊಟ್ಟರು ಅಂತ ಹೇಳೋಕ್ಕಾಗಲ್ಲ. ಈ ದುರಂಧರ್ ಸಿನಿಮಾ ಏನು ಅಂತಂದರೆ ಒಬ್ಬ ನಿಜವಾದ ದೇಶಭಕ್ತನ ಕತೆ. ಯಾರ ದೇಶಭಕ್ತ ಅಂತ ನಾವು ನೋಡೋದಾದರೆ ಒಬ್ಬ ಇರ್ತಾನೆ, ಅವರ ತಾತ, ಅವರ ಅಪ್ಪ ಇಬ್ಬರೂ ಕೂಡ ನಮ್ಮ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡಿದವ್ರೆ. ಆ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡಿದವ್ರ ಕುಟುಂಬಕ್ಕೆ ಮೋಸ ಆದಾಗ ಇವನು ದೇಶಕ್ಕೆ ಮೋಸ ಮಾಡೋಕ್ಕಂತ ಯೋಚನೆ ಮಾಡ್ತಾನೆ. ಆ ದೇಶಕ್ಕೆ ಮೋಸ ಮಾಡಬೇಕು ಅಂತಂದರೆ ಅವನೇನೋ ಟೆರರಿಸ್ಟು ಕ್ರೂರಿ ಆಗಬೇಕು ಅಂತ ಇರೋದಿಲ್ಲ. ಅವನು ಸುಮ್ಮನೆ ಇರ್ತಾನೆ. ಒಂದು ದಿವಸ ಏನಾಗುತ್ತೆ, ಅವ್ರ ಅಪ್ಪ ಸಾಯ್ತಾರೆ. 2ನೇ ದಿವಸ ಏನಾಗುತ್ತೆ, ಅವ್ರ ತಾತ ಸಾಯ್ತಾರೆ. 3ನೇ ದಿವಸ ಏನು ಮಾಡ್ತಾರೆ, ಅವನಿಗೆ ಇಬ್ಬರು ತಂಗಿ ಇರ್ತಾರೆ. ಒಬ್ಬರಿಗೆ ದಾರುಣ್ಯವಾಗಿ ಹೇಳ್ಕೊಂಡು ಅವನೇನು ಮಾಡ್ತಾರೆ, ಆ ಕರ್ಕೊಂಡು ಹೋಗಿ ಒಂದು ರೂಮಲ್ಲಿ ಬಚ್ಚಿಡ್ತಾರೆ ಆ ಆಪೋಸಿಟ್ ಕಡೆಯವರು. ಆ 11 ಜನನು ಹುಡಿಕೊಂಡೋಗಿ ಹೊಡೆದು ಸಾಯಿಸ್ಬಿಡ್ತಾನೆ. ಸಾಯಿಸಾದ್ಮೇಲೆ ಅವ್ರ ತಂಗಿನ ಹೇಳ್ಕೊಂಬಂದು ಕೋರ್ಟಲ್ಲೆಲ್ಲ ಅಪೀಲ್ ಆಗುತ್ತೆ. ಅವನಿಗೆ 2 ವರ್ಷ ಜೈಲಾಗುತ್ತೆ. ಅವಾಗೇನು ಮಾಡ್ತಾರೆ, ನಮ್ಮ ಭಾರತದ ಏನು ಮೇನ್ ಇದ್ದಾರೆ ಅಂದರೆ ನೀವು ನೋಡ್ಬೋದು, ಟಾಸ್ಕ್ ಫೋರ್ಸ್ ಅಂತೆ, ಆ ಫೋರ್ಸ್ ಅಂತೆ, ಈ ಫೋರ್ಸ್ ಅಂತೆ, ಸುಮಾರು ನಮಗೆ ಗೊತ್ತಿಲ್ಲದೆ ಇರೋ ಫೋರ್ಸ್ಗಳೆಲ್ಲ ಇದ್ದಾವೆ. ನೀವು ಕ್ಲೀನಾಗಿ ಹುಡ್ಕಿದ್ರೆ ನಿಮಗೆ ಸೆಟ್ ಅಂತ ಕೂಡ ಬರುತ್ತೆ. ಸೆಟ್ ಅಂದರೆ ನಿಮಗೆ ಇನ್ನೂ ಏನೋ ಅಂತಲೂ ಗೊತ್ತಿಲ್ಲ, ಸಿಂಪಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ SIT. ನೀವು ಅದನ್ನು ಸರ್ಚ್ ಮಾಡಿದ್ರೆ ಅದನ್ನು ಕೂಡ ತಿಳ್ಕೊಬೋದು. ಇದೇ ರೀತಿ ನಮಗೆ ಇರೋ ಒಂದು ಸಂಸ್ಥೆ ಏನಿದೆ, ಅವ್ರು ಹೋಗಿ ಇವನ್ನ ಹಿಡಿತಾರೆ. ಇವನ್ನ ಹಿಡಿದ್ಬಿಟ್ಟು ನಾವು ನಿಮ್ಮ ಮನೆಯವ್ರನ್ನ ನೋಡ್ಕೊತೀವಿ, ನನ್ನ ಬದಲಿಗೆ ನಿಮ್ಮ ಜೀವನನ ನಮಗೆ ದಾರಿ ಎಳ್ತು ಕೊಡು ಅಂತ ಕೇಳ್ತಾರೆ. ಅವಾಗ ಅವನ ಜೀವನನ ನನಗೆ ಕೊಡೋದಕ್ಕೇನು ಇಲ್ಲ ಅಂತ ಹೇಳಿದಾಗ ಅವ್ರು ಹೇಳಿದ ಮಾತು ಅವನ ಜೀವನನೇ ಬೆರಗಿಸುತ್ತೆ. ಅವ್ರು ಹೇಳಿದ್ದು, ಗಾಯಗೊಂಡಿರೋ ವ್ಯಕ್ತಿ ತುಂಬ ವಿಶಾಲವಾದ ಮನಸ್ಸಿನವನು ಅಂತ ಹೇಳ್ತಾರೆ. ಅಂದರೆ ಅವ್ನು ಗಾಯಗೊಂಡಿದ್ದಾನಂದರೆ ಅವ್ನ ಜೀವನದಲ್ಲಿ ಮತ್ತಿನ್ನು ಯಾವುದಕ್ಕೂ ಭಯಪಡಲ್ಲ ಅಂತ. ಅವ್ನು ಗಾಯಗೊಂಡಿದ್ದಾನಂದರೆ ಅವ್ನು ಘಾತಕ, ಜೀವನದಲ್ಲಿ ಅವನಷ್ಟು ಇನ್ನೊಬ್ಬ ಕ್ರೂರಿ ಇಲ್ಲ ಅಂತ. ಅದಕ್ಕೆ ಅವನೇನು ಮಾಡ್ತಾನೆ, ಒಪ್ಕೊತಾನೆ. ಸರಿ, ನೀವು ಹೇಳ್ದಂಗೆ ನಾನು ಹೋಗ್ತೀನಿ ಅಂತ. ಅಲ್ಲಿಂದ ಸ್ಟಾರ್ಟ್ ಮಾಡಿದವನು ಒರಿಜಿನಲ್ ಸ್ಟೋರಿ, ನಿಜವಾದವನು ಭಾರತದವನು ಪಾಕಿಸ್ತಾನಕ್ಕೆ 2000 ಇಸ್ವಿಲಿ ಹೋಗ್ತಾನೆ. ಹೋಗಿ ಅವ್ನ ಗಡ್ಡ ಎಲ್ಲ ಅವನು ಇಂಡಿಯಾದಿಂದ ಪಾಕಿಸ್ತಾನಿಗೆ ಟರ್ನ್ ಆಗ್ತಾನೆ. ಅವನ ಹೆಸರು ಗಿಸ್ರು ಎಲ್ಲ ಚೇಂಜ್ ಆಗಿ, ಅವ್ನ ಬಾಡಿ ಸ್ಟ್ರಕ್ಚರು ಎಲ್ಲ ಪಾಕಿಸ್ತಾನಿ. ಯಾಕೆಂದರೆ ಅವನಿಗೆ ಬಟ್ಟೆ ಬಿಚ್ಚಿ ನೋಡಿದವನು ಅವ್ನು ಇಂಡಿಯಾದವನು ಅಂತ ಯಾರು ಕಂಡುಹಿಡಿಬಾರ್ದು. ಆ ಥರ ಅವನ್ನ ಚೇಂಜ್ ಮಾಡಿಸ್ತಾರೆ ಪಾಕಿಸ್ತಾನ. ಅಂದರೆ ಇಲ್ಲಿಂದ ಇಂಡಿಯಾದವ್ರು ಕಳಿಸ್ತಾರಲ್ಲ, ಅವ್ರು ಚೇಂಜ್ ಮಾಡಿಸಿ ಕಳಿಸ್ತಾರೆ. ಅದಾದ್ಮೇಲೆ ಏನು ಮಾಡ್ತಾರೆ, ಅವನು ಹೋಗಿ ಹೋಟ್ಲಲ್ಲಿ ಜ್ಯೂಸ್ ಅಂಗಡಿಗೆ ಸೇರ್ಕೊತಾನೆ. ಈ ಸ್ಟೋರಿ ವಯಸ್ಸು ಹೇಳ್ತಾ ಇದ್ದರೆ ನಿಮಗೆ ಫಿಲಮ್ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನಾನು ಸ್ಟೋರಿ ಹೇಳಲ್ಲ. ಅಲ್ಲೋಗಿ ಅವನ ಅಚೀವ್ಮೆಂಟ್ ಏನೇನು ಕೊಟ್ಟಿರ್ತಾರೆ ಅದನ್ನು ಕ್ಲಿಯರ್ ಮಾಡ್ತಾ ಅವನು 6-7 ವರ್ಷ ಹಂಗೆ ಕಳೆದ್ಬಿಡ್ತಾನೆ. ಅಲ್ಲಿರೋ ಒಂದು ಹುಡುಗಿನೇ ಲವ್ ಮಾಡ್ತಾನೆ, ಮದುವೆ ಆಗ್ತಾನೆ. ಇದೇ ಥರ ಸ್ಟೋರಿ ಬಂದ್ಬಿಟ್ಟು ಪ್ರತಿಯೊಬ್ಬರನ್ನು ಸಾಯಿಸ್ಕೊಂಡು ಮೇಲೆ ಬಂದು ಅಲ್ಲಿರೋ ಪಾರ್ಟಿನೆಲ್ಲ ಸೋಲಿಸಿ ಕೊನೆಗೆ ಮೇಲೆ ಬರೋದೇ ಸ್ಟೋರಿ. ಇದು ಯಾವುದೇ ಫೇಕ್ ಸ್ಟೋರಿ ಇಲ್ಲ, ಎಲ್ಲ ಒರಿಜಿನಲ್ ಸ್ಟೋರಿ, ಇನ್ಸ್ಪೈರ್ ಸ್ಟೋರಿ. ಪಾರ್ಟ್ 1 ನಮಗೆ 1000 ಕೋಟಿ ಮಾಡಿತ್ತು. ಪಾರ್ಟ್ 2 2 ದಿವಸದಲ್ಲಿ 300 ಕೋಟಿ ಮಾಡಿದೆ. ನಾನು ಕೂಡ ಫಿಲಮ್ ನೋಡಿದ್ದೀನಿ. ನೀವೇನಾದರೂ ನೋಡೋದಾದರೆ ಈಗಲೇ ಥಿಯೇಟರ್ಗೆ ಹೋಗಿ ನೋಡಿ. ಫಿಲಮ್ ಮಾತ್ರ ಸಖತ್ತಾಗಿದೆ. ಮತ್ತು ನಿಮ್ಗೇನಿದು ಆ್ಯಕ್ಷನ್ ಮೂವಿ ಅಂತನಾರು ಅನ್ಬೋದು, ಸ್ಟೋರಿ ಮೂವಿ ಅಂತನಾರು ಅನ್ಬೋದು, ಅಥವಾ ಯಾವ ರೀತಿ ನೀವು ಕಲ್ಪನೆ ಮಾಡೋಕ್ಕೆ ಹೋಗಿಲ್ಲ, ಕಲ್ಪನೆಗೂ ಮೀರಿದ ಮೂವಿ ಅಂತಲೂ ಹೇಳ್ಬೋದು. ಬೆಂಗಳೂರಲ್ಲೆಲ್ಲ 500 ರೂಪಾಯಿ ಟಿಕೆಟ್ ಇದೆ, ನಮ್ಮ ಭದ್ರಾವತಿಲೆಲ್ಲ 100 ರೂಪಾಯಿ ಟಿಕೆಟ್ ಇದೆ. ನೀವು ಎಲ್ಲಿ ಸೂಟೇಬಲ್ ಆಗುತ್ತೋ ಅಲ್ಲೋಗಿ ನೋಡಿ. ಒಟ್ಟು ಮೂವಿ ಅಂತೂ ಸೂಪರಾಗಿದೆ. ಮೂವಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.